ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಭಾರತದಲ್ಲಿ ವಿವಿಧ ರೀತಿಯ ಕುರಿ ಜಾತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮತ್ತು ಇದು ನೀವು ಕುರಿ ಸಾಕಾಣಿಕೆ ಮಾಡಲು ಆಸಕ್ತಿ ಹೊಂದಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಉಪಯೋಗವಾಗುತ್ತದೆ. ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲನೇ ತಳಿ ಬಂದು ನಾವು ನೋಡೋದು ನೆಲ್ಲೂರು ಕುರಿ ಅಂತಾರೆ. ಇದು ನೆಲ್ಲೂರು ಕುರಿ ನೆಲ್ಲೂರು ಆಂಧ್ರ ಪ್ರದೇಶ ಸೇರಿದಂಥ ಕುರಿಗಳು. ಆಂಧ್ರ ಪ್ರದೇಶದಲ್ಲಿ ಈ ಕುರಿಗಳು ಹೆಚ್ಚಾಗಿ ಸಿಗುತ್ತದೆ ಮತ್ತು ಇದು ದೊಡ್ಡದಾದ ಥರ ಕುರಿ, ಅಂದರೆ ದೊಡ್ಡ ಸೈಜಲ್ಲಿ ಇರುತ್ತೆ ಮತ್ತು ತೂಕ ಹೆಚ್ಚಾಗಿರುತ್ತೆ ಈ ಕುರಿಗಳು. ಮತ್ತು ಇದರ ಮಾಂಸ ಉತ್ಪಾದನೆ ತುಂಬ ಸೂಕ್ಷ್ಮವಾಗಿರುತ್ತದೆ ಈ ಕುರಿಗಳು ಮತ್ತು ಮಾರ್ಕೆಟಲ್ಲಿ ಹೆಚ್ಚು ಬೆಲೆ ಬಾಳುತ್ತೆ ಈ ಕುರಿಗಳು. ನೆಕ್ಸ್ಟು ನಾವು ನೋಡೋಂಥ ತಳಿ ಬಂಡೂರು ಅಂತಾರೆ. ಬನ್ನೂರು ಕುರಿಗಳು ಅಂತಲೂ ಹೋಗ್ತಾರೆ. ಬನ್ನೂರು ಕುರಿಗಳು ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಕುರಿಗಳು. ಇದನ್ನು ಮಂಡ್ಯ ಕುರಿ ಅಂತಲೂ ಕರೆಯುತ್ತಾರೆ. ಏನಕ್ಕಂದರೆ ಇದು ಮಂಡ್ಯ ಸೇರಿದಂಥ ಕುರಿಗಳು. ಮಾಂಸ ತುಂಬ ರುಚಿಯಾಗಿರುತ್ತದೆ ಈ ಕುರಿಗಳದ್ದು. ಮತ್ತು ಇದು ಮದುವೆ ಟೈಮಲ್ಲಿ ಮತ್ತು ಹಬ್ಬ ಸಮಯದಲ್ಲಿ ಹೆಚ್ಚು ಬೇಡಿಕೆ ಇರುತ್ತದೆ ಈ ಮಾಂಸಗಳು. ಮತ್ತು ಇದರ ಸೈಜ್ ಜಾಸ್ತಿ ದೊಡ್ಡದಾಗಿ ಬೆಳೆಯಲ್ಲ. ಈ ಕುರಿಗಳು ಜಾಸ್ತಿ ಕುಳ್ಳುಕ್ಕಿರುತ್ತದೆ ಮತ್ತು ಅದರ ಕಾಲು ಭಾಗ ನೋಡಿದ್ರೆ ನೀವು ಸ್ವಲ್ಪ ದಪ್ಪ ಇರೋ ಥರ ಕಾಣಿಸುತ್ತೆ. ಇದು ಪ್ಯೂರ್ ಬಂಡೂರು ಮುರಿ ಅಂತ ಕರೆಯುತ್ತಾರೆ. ಮತ್ತು ಇದರ ಸೈಜು, ಇದರ ಕ್ವಾಲಿಟಿ ಮೇಲೆ ಪ್ರೈಸು ಹೆಂಗೆ ಅಂತ, ಅಂದರೆ ರೇಟ್ ಎಷ್ಟು ಬರುತ್ತೆ ಅಂತ ನಿಮಗೆ ಈ ಕುರಿಗಳು ಗೊತ್ತಾಗುತ್ತದೆ. ನೆಕ್ಸ್ಟ್ ನಾವು ನೋಡೋಂಥ ತಳಿ ಇದು ಡೆಕ್ಕಾನಿ ಕುರಿಗಳು ಅಂತಾರೆ. ಡೆಕ್ಕಾನಿ ಕುರಿಗಳು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಸಿಗುತ್ತಂಥ ಕುರಿಗಳು. ಇದು ಬಿಸಿಲು ಮತ್ತು ಬರಕೆ ತಾಳ್ಮೆ ಶಕ್ತಿ ಹೆಚ್ಚಾಗಿರುತ್ತದೆ ಈ ಕುರಿಗಳಲ್ಲಿ. ಮತ್ತು ಕಮ್ಮಿ ಆಹಾರದಲ್ಲಿ ಬೆಳೆಯುವಂಥ ಕುರಿಗಳು ಇವುಗಳಾಗಿರುತ್ತವೆ. ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಸೂಕ್ಷ್ಮವಾಗಿರುತ್ತದೆ ಈ ಕುರಿಗಳು. ಮತ್ತು ಜಾಸ್ತಿ ಮೇಯಿಸ್ಕೊಂಡು ಬೆಳೆಸ್ತಾರಲ್ಲ ಆ ಥರ ಜನರಿಗೆ ಈ ಕುರಿಗಳು ಜಾಸ್ತಿ ಸೂಕ್ಷ್ಮವಾಗಿರುತ್ತದೆ ಮತ್ತು ಜಾಸ್ತಿ ಕರೆಕ್ಟಾಗಿ ಬೆಳೆಯುತ್ತೆ. ಮತ್ತು ಈ ಕುರಿಗಳು ಬ್ಲ್ಯಾಕು ಮತ್ತು ಬ್ರೌನ್ ಬಣ್ಣದಲ್ಲಿ ಸಿಗುತ್ತದೆ ಈ ಕುರಿಗಳು. ನೆಕ್ಸ್ಟ್ ತಳಿ ನಾವು ನೋಡುವಂಥದ್ದು ಮಾರುವರಿ ಕುರಿ ಅಂತಾರೆ. ಈ ಕುರಿಗಳು ರಾಜಸ್ಥಾನಲ್ಲಿ ಹೆಚ್ಚಾಗಿ ಸಿಗುವ ಕುರಿಗಳು. ಇದು ಜಾಸ್ತಿ ಬಿಸಿಲು ಪ್ರದೇಶದಲ್ಲಿ ಸೂಕ್ಷ್ಮವಾಗಿ ಹೊಂದ್ಕೊಳ್ಳುತ್ತದೆ ಈ ಕುರಿಗಳು. ಇದಕ್ಕೆ ನೀರಿನ ಅವಶ್ಯಕತೆ ಸ್ವಲ್ಪ ಕಮ್ಮಿ ಇರುತ್ತದೆ ಈ ಕುರಿಗಳಿಗೆ. ಮತ್ತು ಇದರ ಮಾಂಸನೂ ಚೆನ್ನಾಗಿ ಗುಣಮಟ್ಟವಾಗಿರುತ್ತದೆ. ಮತ್ತು ಇದಕ್ಕೆ ಇನ್ನೊಂದು ಯೂಸ್ ಏನಂದರೆ ಉಣ್ಣೆನೂ ಜಾಸ್ತಿ ಯೂಸ್ ಆಗುತ್ತೆ. ಉಣ್ಣೆನೆಂದರೆ ಏನಿಲ್ಲ, ಇದರ ಕೂದಲು ಉಣ್ಣೆನ್ ಇರುತ್ತಲ್ಲ ಅದು ಜಾಸ್ತಿ ಯೂಸ್ ಆಗುತ್ತೆ ಈ ಕುರಿಗಳಿಂದ. ನೆಕ್ಸ್ಟ್ ನಾವು ನೋಡುವಂಥ ತಳಿ ಕೆಂಗೂರಿ ಕುರಿಗಳು ಅಂತಾರೆ. ಇದು ಭಾಳ ಫೇಮಸ್ ಆದ ಕರ್ನಾಟಕ ರಾಜ್ಯದ ಬೆಳ್ಳಾರಿ ಮತ್ತು ವಿಜಯನಗರ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಕುರಿಗಳು. ಇದು ದೇಶಿ ಕುರಿ ಅಂತಲೂ ಹೇಳಲಾಗುತ್ತದೆ. ಇದು ಮುಖ್ಯವಾಗಿ ಮಾಂಸ ಉತ್ಪಾದನೆಗೆ ಪ್ರಸಿದ್ಧವಾಗಿರುತ್ತದೆ ಈ ಕುರಿಗಳು. ಈ ಕುರಿಗಳು ಬಿಸಿಲು ಪ್ರದೇಶಕ್ಕೆ ಜಾಸ್ತಿ ಹೊಂದ್ಕೊಳ್ಳುತ್ತದೆ ಈ ಕುರಿಗಳು. ನೆಕ್ಸ್ಟ್ ನಾವು ನೋಡುವಂಥ ತಳಿ ಯಲಗ ಅಂತಾರೆ. ಯಲಗ ಕುರಿಗಳು ಅಥವಾ ಇಲ್ಲಾಂದರೆ ಅಮೀನ್ಗಾಡು ಕುರಿಗಳು ಅಂತಲೂ ಕರೀತಾರೆ. ಈ ಕುರಿಗಳು ಕರ್ನಾಟಕದ ಉತ್ತರ ಭಾಗದಲ್ಲಿ ಬೆಳೆಯುವಂಥ ಒಂದು ಪ್ರಮುಖ ದೇಶಿ ಕುರಿಗಳಾಗಿರುತ್ತವೆ. ಈ ಕುರಿಗಳು ಮುಖ್ಯವಾಗಿ ಮಾಂಸ ಉತ್ಪಾದನೆಗೆ ಸಾಕಲಾಗುತ್ತದೆ. ಈ ಕುರಿಗಳು ಪ್ರಮುಖವಾಗಿ ಬಾಗಲಕೋಟೆ, ವಿಜಯಪುರ, ಗದಗ ಮತ್ತು ಅಮೀನ್ಗಾಡು ಸ್ಥಳದಲ್ಲಿ ಈ ಕುರಿಗಳು ಜಾಸ್ತಿ ಕಾಣಿಸಿಕೊಳ್ಳುತ್ತವೆ. ಈ ತಳಿಯ ಕುರಿಗಳಲ್ಲಿ ಗಂಡು ಕುರಿಗಳಿಗೆ ದೊಡ್ಡದಾದ ಕೊಂಬು ಇರುತ್ತವೆ ಈ ಕುರಿಗಳಲ್ಲಿ. ನೆಕ್ಸ್ಟ್ ತಳಿ ನಾವು ನೋಡುವಂಥದ್ದು ಮೇಚೇರಿ ಕುರಿಗಳು ಅಂತಾರೆ. ಈ ಮೇಚೇರಿ ಕುರಿಗಳು ಪ್ರಮುಖವಾಗಿ ತಮಿಳುನಾಡು ಸೇರಿದಂಥ ಕುರಿಗಳು. ಈ ಕುರಿಗಳು ಮಾಂಸ ಉತ್ಪಾದನೆಗೆ ಜಾಸ್ತಿ ಬೆಳೆಸುವಂಥ ಕುರಿಗಳು ಮತ್ತು ಬೇಗ ತೂಕ ಹೆಚ್ಚಾಗುತ್ತದೆ ಈ ಕುರಿಗಳಲ್ಲಿ. ಮತ್ತು ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ ಬಾಳುತ್ತೆ ಮತ್ತು ಜಾಸ್ತಿ ಬೇಡಿಕೆ ಇರುತ್ತೆ ಈ ಕುರಿಗಳ ಮಾಂಸ. ನೆಕ್ಸ್ಟ್ ತಳಿ ನಾವು ನೋಡುವಂಥದ್ದು ಮೆಡ್ರಾಸ್ ರೆಡ್ ಶೀಪ್ ಅಂತ, ಅಂದರೆ ಮೆಡ್ರಾಸ್ ಕೆಂಪು ಕುರಿಗಳು. ಈ ಕುರಿಗಳು ಪ್ರಮುಖವಾಗಿ ತಮಿಳುನಾಡು ಸೇರಿದಂಥ ಕುರಿಗಳು. ಈ ಕುರಿಗಳು ಚೆಂಗಲ್ಪೇಟ್, ಕಾಂಜೀಪುರಂ ಆ ಜಿಲ್ಲೆಗಳಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುತ್ತವೆ ಈ ಕುರಿಗಳು. ಮತ್ತು ಈ ಕುರಿಗಳ ದೇಹದ ಬಣ್ಣ ಕೆಂಪು ಅಥವಾ ಕಂದು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತವೆ ಈ ಕುರಿಗಳು. ಈ ಕುರಿಗಳಲ್ಲಿ ಗಂಡು ಕುರಿಗೆ ಜಾಸ್ತಿ ಕೊಂಬು ಇರುತ್ತವೆ, ಅಂದರೆ ಕೊಂಬುಗಳಿರುತ್ತವೆ. ಮತ್ತು ಹೆಣ್ಣು ಕುರಿಗಳಿಗೆ ಕೊಂಬೆ ಇರಲಿಲ್ಲ. ನೆಕ್ಸ್ಟ್ ತಳಿ ನಾವು ನೋಡುವಂಥದ್ದು ರಾಮ್ನಾಡ್ ವೈಟ್ ಕುರಿ ಅಂತ, ಅಂದರೆ ರಾಮ್ನಾಡ್ ಬಿಳಿ ಕುರಿ ಅಂತಲೂ ಕರೆಯುತ್ತಾರೆ. ಈ ಕುರಿಗಳು ಫುಲ್ಲು ಮೈ ಫುಲ್ಲು ಬೆಳ್ಳಕ್ಕಿರುತ್ತೆ ಮತ್ತು ಕಿವಿ ಹತ್ರ ಮತ್ತು ಬಾಯ ಹತ್ರ ಮತ್ತು ಕಾಳುಗಳಲ್ಲಿ ಲೈಟಾಗಿ ಕಪ್ಪು ಬಣ್ಣ ಇರುತ್ತದೆ ಈ ಕುರಿಗಳಿಗೆ. ಮತ್ತು ಇದರ ಕಿವಿಗಳು ಉದ್ದವಾಗಿರುತ್ತದೆ ಮತ್ತು ಇದರ ಗಂಡು ಇರುತ್ತಲ್ಲ ಈ ಕುರಿಗಳಲ್ಲಿ, ಅದು ಕೊಂಬು ನೀವು ನೋಡ್ಬೋದು ನೋಡಿ ವಿಡಿಯೋದಲ್ಲಿ. ಈ ಥರ ಚೆನ್ನಾಗಿ ಜೈಜೆಂಟಿಗಾಗಿರುತ್ತೆ ಈ ಕುರಿಗಳು. ಈ ಕುರಿಗಳು ತಮಿಳ್ನಾಡಲ್ಲಿ ಫೈಟ್ ಮಾಡೋಕ್ಕಂದರೆ ಜಗಳ ಆಡೋಕ್ಕೆ ಬಿಡ್ತಾರಲ್ಲ, ಕುರಿ ಜಗಳ ಇರುತ್ತಲ್ಲ, ಅದಕ್ಕೂ ಜಾಸ್ತಿ ಈ ಕುರಿಗಳು ಯೂಸ್ ಮಾಡ್ತಾರೆ.